ಫ್ರೆಂಡ್ಸ್, ಇವಾಗ ತಾನೇ ಎಲ್ಲ ಕೆಲಸ ಮುಗಿಸಿ ತಿಂಡಿನೂ ಮುಗೀತು. ಮತ್ತು ಪಲಾವ್ ಮಾಡಿದ್ದೆ ತಿಂಡಿಗೆ. ಇವಾಗ ನಮ್ಮ ದೀಕ್ಷಾ ಅಮ್ಮ ಗುಲಾಬ್ ಜಾಮೂನ್ ಮಾಡಿಯಮ್ಮ ಅಂತ ಹೇಳ್ತಾ ಇದ್ಲು. ಹಾಗಾಗಿ ಇವತ್ತು ಗುಲಾಬ್ ಜಾಮೂನ್ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋಣ ಅಂತ ನೋಡೋಣ. ತುಂಬಾ ಚೆನ್ನಾಗಿರುತ್ತೆ ಮತ್ತು ಟೇಸ್ಟ್ ಇರೋದ್ರಿಂದ ಏನಾದ್ರು ಮಾಡಿಯಮ್ಮ ಅಂತ ಕೇಳ್ತಾ ಇರ್ತಾಳೆ. ಹಾಗಾಗಿ ನಾನು ಇವತ್ತು ಗುಲಾಬ್ ಜಾಮೂನ್ ಮಾಡ್ಕೊಡೋ ಅಂತ ರೆಡಿ ಮಾಡ್ತಾ ಇದ್ದೀನಿ. ನೋಡೋಣ ಬನ್ನಿ ಇವಾಗ ಹೇಗೆ ಮಾಡೋದು ಅಂತ. ಫ್ರೆಂಡ್ಸ್, ಇವಾಗ ಗುಲಾಬ್ ಜಾಮೂನ್ ಪೌಡ್ರನ್ನ ಇವಾಗ ಅಳತೆ ಮಾಡಿ ಹಾಕೋತಾ ಇದ್ದೀನಿ. ನಾನು MTR ತೊಗೊಂಡಿರೋದು. ಇದರಲ್ಲಿ 1.5 ಕಪ್ ಆಗುತ್ತೆ. ನಾವು ಎಷ್ಟು ಕಪ್ಪು ಹಿಟ್ಟು ತಗೋತೀವಿ ಅದ್ರ ಡಬಲ್ಲು ಸಕ್ಕರೆ ತಗೋಬೇಕು. ನಾನು ಸ್ವೀಟ್ ಜಾಸ್ತಿ ಆಗುತ್ತೆ ಅಂತ ಡಬಲ್ ತಗೋತಾ ಇಲ್ಲ, 2.5 ಕಪ್ಪು ಸಕ್ಕರೆ ತಗೋತಾ ಇದ್ದೀನಿ. ನೋಡಿ, ಇವಾಗ 2.5 ಕಪ್ಪು ಸಕ್ಕರೆ ತಗೊಂಡಿರ್ತಾ ಇದ್ದೀನಿ. ಅದೇ ಕಪ್ ಅಳತೆಯಲ್ಲಿ ಇವಾಗ ನೀರನ್ನು ಕೂಡ 2.5 ಕಪ್ನೇ ಹಾಕೋತಾ ಇದ್ದೀನಿ ನಾನು. ನಿಮಗೆ ಸಕ್ಕರೆ ಜಾಸ್ತಿ ಬೇಕು ಅಂದರೆ ಬೇಕಾದರೆ ನೀವು 3 ಕಪ್ಪು ಹಾಕೋಬೋದು. ಇವಾಗ ಅಳತೆಗೆ ತಕ್ಕಷ್ಟು ನೀರು. ನಾವು ಯಾವ ಕಪ್ಪಲ್ಲಿ ಸಕ್ಕರೆ ತೊಗೊಂಡಿದ್ದೋ ಅದೇ ಕಪ್ಪಲ್ಲಿ ಹಾಕ್ತಾಯಿದ್ದೀನಿ ನೋಡಿ. ಎರಡೂವರೆ ಕಪ್ ಹಾಕ್ಕೊಂಡ್ರೆ ಕರೆಕ್ಟಾಗಿ ಮೆಜರ್ಮೆಂಟು ಕರೆಕ್ಟಾಗಿ ಬರುತ್ತೆ. ಇವಾಗ ಸ್ಟವ್ ಮೇಲೆ ಇಟ್ಟು ಇದನ್ನು ಸಕ್ಕರೆ ಕರಗೋ ತನಕ ಸ್ವಲ್ಪ ಈ ಥರ ಕೈ ಆಡಿಸ್ತಾ ಇರಬೇಕು. ಇಲ್ಲಾಂದರೆ ಸಕ್ಕರೆ ತಡೆ ಹಿಡಿದ್ಬಿಡುತ್ತೆ, ಸಿರಪ್ಪು ಚೆನ್ನಾಗಿ ಬರಲ್ಲ ಆವಾಗ. ಹಾಗಾಗಿ ನಾನು ಸ್ವಲ್ಪ ಸಕ್ಕರೆ ಕರಗೋ ತನಕ ಈ ಥರ ಕೈ ಆಡಿಸ್ತಾ ಇರ್ತೀನಿ. ನೋಡಿ, ಇವಾಗ ಕುದಿಲಿಕ್ಕೆ ಬರ್ತಾ ಇದೆ. ಇದು ಪಾಕ ಏನು ಬರೋದೇನು ಬೇಡ, ಸ್ವಲ್ಪ ಎಣ್ಣೆ ರೀತಿ ಕೈಗೆ ಅಂಟಿದ್ರೆ ಸಾಕು. ಇವಾಗ ರೆಡಿಯಾಗಿದೆ ಅಂತ ನೋಡೋಣ. ಇವಾಗ ರೆಡಿಯಾಗಿದೆ. ಇದಕ್ಕೆ ಇವಾಗ ಸ್ಟವ್ ಆಫ್ ಮಾಡಿ ಒಂದೇ ಒಂದು ಏಲಕ್ಕಿ ಮತ್ತು 2 ಲವಂಗ ಫ್ಲೇವರ್ಗೋಸ್ಕರ ತುಂಬಾ ಚೆನ್ನಾಗಿರುತ್ತೆ ಲವಂಗ ಹಾಕೋದ್ರಿಂದ. ಇವಾಗ ಸ್ಟವ್ನ ಆಫ್ ಮಾಡಿ ಕೆಳಗಡೆ ಇಳಿಸೋಣ. ಇವಾಗ ಅದು ತಣ್ಣಗಾಗೋಷ್ಟರಲ್ಲಿ ಇವಾಗ ಗುಲಾಬ್ ಜಾಮೂನ ರೆಡಿ ಮಾಡ್ಕೊಳ್ಳೋಣ. ಇವಾಗ ಸ್ವಲ್ಪನೇ ನೀರು ಹಾಕ್ಕೊಂಡು ಇದನ್ನು ಇವಾಗ ಅದಕ್ಕೆ ಕಲಿಸ್ಕೊಳ್ಳೋಣ. ಇವಾಗ ತುಂಬ ಫ್ರೆಶ್ ಮಾಡಿ ಏನು ಕಲಸೋದೇನು ಬೇಡ, ಸ್ವಲ್ಪ ಹಂಗೇ ಸಾಫ್ಟಾಗಿ ಕಲಿಸ್ಕೊಂಡ್ರೆ ಸಾಕು. ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ತಾ ಹೋಗಬೇಕು. ನೋಡಿ, ಈ ಹದದಲ್ಲಿದ್ದರೆ ಸಾಕು. ಇವಾಗ ಇದನ್ನು 5 ನಿಮಿಷ ಮುಚ್ಚಿಡೋಣ. ನೋಡಿ, ಇವಾಗ ರೆಡಿಯಾಗಿದೆ. 5 ನಿಮಿಷ ಆಗಿದೆ. ಇವಾಗ ಉಂಡೆ ಮಾಡಿ ಕೈಗೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಹಾಕ್ಕೊಂಡು ನಿಮಗೆ ಯಾವ ಸೈಜ್ ಬೇಕು ಆ ಸೈಜ್ಗೆ ನಾನು ಗುಲಾಬ್ ಜಾಮೂನ ಮಾಡ್ಕೋತಾ ಇದ್ದೀನಿ. ನೋಡಿ, ಈ ಸೈಜ್ ಮಾಡ್ಕೋತಾ ಇದ್ದೀನಿ ನಾನು. ಇದಕ್ಕೆ ಇವಾಗ ಒಂದು ಒದ್ದೆ ಕರ್ಚಿಪ್ನ ಹಾಕ್ತಾಯಿದ್ದೀನಿ, ಹಿಟ್ಟು ಡ್ರೈ ಆಗಬಾರ್ದು ಅಂತ. ಸ್ವಲ್ಪ ಫ್ರೆಶ್ ಆಗಿರೋಂಥ ಕರ್ಚಿಪ್ ತೊಗೊಳ್ಳಿ. ನಾನು ಹೊಸ ಕರ್ಚಿಪ್ ತೊಗೊಂಡಿದ್ದೀನಿ, ಅದನ್ನು ವಾಶ್ ಮಾಡಿ ಹಾಕೋತಾ ಇದ್ದೀನಿ. ಇವಾಗ ಎಣ್ಣೆ ಕಾದಿಂದ ಅದನ್ನು ಚೆಕ್ ಮಾಡೋದಕ್ಕೆ ನೋಡಿ ಇದನ್ನ ಹಾಕ್ತಾಯಿದ್ದೀನಿ. ಇವಾಗ ಇದು ನಿಧಾನಕ್ಕೆ ಮೇಲ್ಗಡೆ ಬರಬೇಕು, ಆವಾಗ ಎಣ್ಣೆ ಹದವಾಗಿ ಕಾದಿದೆ ಅಂತ. ಇವಾಗ ಎಣ್ಣೆ ಕಾದಿದೆ. ಇವಾಗ ನಮಗೆ ಎಷ್ಟು ಬೇಕೋ ಅಷ್ಟು ಉಂಡೆಗಳನ್ನ ಎಣ್ಣೆಯಲ್ಲಿ ಹಾಕೊಳ್ಳೋಣ. ಯಾವಾಗಲೂ ಇದನ್ನು ಕಡಿಮೆ ಉರಿಯಲ್ಲೇ ಫ್ರೈ ಮಾಡ್ಕೋಬೇಕು, ಇಲ್ಲಾಂದರೆ ಮೇಲ್ಗಡೆ ಎಲ್ಲ ಬೇಗನೆ ಬ್ರೌನಿಷ್ ಬರುತ್ತೆ, ಒಳಗಡೆ ಹಿಟ್ಟಿಟ್ಟಾಗಿರುತ್ತೆ. ಹಾಗಾಗಿ ಇದನ್ನು ಕಡಿಮೆ ಉರಿಯಲ್ಲೇ ಫ್ರೈ ಮಾಡಬೇಕು. ನೋಡಿ, ಈ ಥರ ಸ್ಪೂನ್ ಸಹಾಯದಿಂದ ಎಣ್ಣೆಯಲ್ಲಿ ಈ ಥರ ತಿರುಗಿದ್ರೆ ಸಾಕು, ಫುಲ್ಲು ನೀಟಾಗಿ ಎಲ್ಲ ಕಡೆ ಕುಕ್ ಆಗುತ್ತೆ. ನೋಡಿ, ಇವಾಗ ಬ್ರೌನಿಷ್ ಬರ್ತಾ ಇದೆ. ನೊರೆನೂ ಅಷ್ಟೇ ಕಡಿಮೆ ಆಗಿದೆ. ಇವಾಗ ಇದನ್ನು ಸಕ್ಕರೆ ಸಿರಪ್ಗೆ ಹಾಕ್ತೇನೆ ನೋಡಿ. ಇದಿಲ್ಲ ಅಂದರೂ ಒಂದು ಅರ್ಧ ಗಂಟೆ ಸಕ್ಕರೆ ಸಿರಪಲ್ಲಿದ್ದರೆ ತುಂಬಾ ಚೆನ್ನಾಗಿರುತ್ತೆ, ಹರಳುತ್ತೆ ಮತ್ತು ಸ್ವೀಟು ಅಷ್ಟೇ ಹದವಾಗಿರುತ್ತೆ, ಸಾಫ್ಟಾಗಿ ಬರುತ್ತೆ. ಇವಾಗ ಇನ್ನೊಂದು ಸಲ ಹಾಕೋತಾ ಇದ್ದೀನಿ. ಇದನ್ನು ಅಷ್ಟೇ ಸೇಮು ಫಸ್ಟ್ ಟೈಮ್ ಹೇಗೆ ಮಾಡೋದು ಅದೇ ರೀತಿ ಇದನ್ನು ಕೂಡ ಎಣ್ಣೆಯಲ್ಲಿ ಕರ್ಕೋಬೇಕು. ಯಾವುದೇ ಕಾರಣಕ್ಕೂ ಹೈ ಫ್ಲೇಮಲ್ಲಿ ಇರಬಾರ್ದು, ಲೋ ಫ್ಲೇಮಲ್ಲೇ ಇರಬೇಕು.
ನೋಡಿ ಇವಾಗ ರೆಡಿಯಾಗಿದೆ. ಸಾಫ್ಟಾಗಿರುವಂಥ ರುಚಿಯಾದ ಗುಲಾಬ್ ಜಾಮೂನ್ ರೆಡಿ. ಫ್ರೆಂಡ್ಸ್ ಬನ್ನಿ ಇವಾಗ ಗುಲಾಬ್ ಜಾಮೂನ ಟೇಸ್ಟ್ ಮಾಡಿ ನೋಡೋಣ. ಸರಳವಾಗಿದೆ, ತುಂಬಾ ಚೆನ್ನಾಗಿದೆ, ಸಾಫ್ಟಾಗಿ ಸಕ್ಕತ್ತಾಗಿ ಬಂದಿದೆ. ಮಾತ್ರ ಅವೇನೋ ಸಿರಪ್ಪು ಅಷ್ಟೇ ತುಂಬಾ ಚೆನ್ನಾಗಿದೆ. ಅದು ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಮಾತ್ರ ಸಕ್ಕತ್ತಾಗಿ ಹಾಕಿದ್ರೆ ಫ್ಲೇವರ್ ಅಂತೂ ಸಕ್ಕತ್ತಾಗಿ ಬಂದಿದೆ. ಸಿರಪ್ಪಲ್ಲಿ ಎಕ್ಸಲೆಂಟ್. ಈ ಥರ ನೀವು ಒಂದ್ಸಲ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ. ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೆ ನಾಳೆ ಇನ್ನೊಂದು ವಿಡಿಯೋ ಜೊತೆ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.